ಜೀತದ ಆಳುಗಳಾಗಿ ದುಡಿತಾ ಇದ್ದ 18 ಜನರನ್ನ ರಕ್ಷಣೆ ಮಾಡಲಾಗಿದೆ. ತಿ ನರಸೀಪುರ ತಾಲೂಕಿನ ಬೇವನಹಳ್ಳಿಯಲ್ಲಿ ರಕ್ಷಣೆ ಮಾಡಲಾಗಿದೆ. 3 ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ತಮಿಳುನಾಡು ಮೂಲದ 7 ಪುರುಷರು 9 ಮಹಿಳೆಯರನ್ನ ರಕ್ಷಣೆ ಮಾಡಲಾಗಿದೆ. 25 ವರ್ಷದ ಹಿಂದೆ ಮೈಸೂರಿಗೆ ಅಂತ ಹೇಳಿ ವಲಸೆ ಬಂದಿತ್ತು ಸೋಲಿಗ ಕುಟುಂಬ. 25,000 ರೂಪಾಯಿ ಹಣ ನೀಡಿ ಕೆಲಸಕ್ಕೆ ಅವರನ್ನೆಲ್ಲ ಸೇರಿಸಿಕೊಳ್ಳಲಾಗಿತ್ತು. ಮಾಲೀಕರ ಹಿಂಸೆ ತಾಳೋಕಾಗದೆ ಇಬ್ರು ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುತ್ತಣ್ಣ ಹಾಗೆಯೇ ಜ್ಯೋತಿ ದಂಪತಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ದಂಪತಿಯನ್ನ ಹುಡುಕಿ ಕರ್ಕೊಂಡು ಬಂದು ಹಿಂಸೆಯನ್ನ ನೀಡಲಾಗಿತ್ತಂತೆ. ತಹಶೀಲ್ದಾರ್ ಸುರೇಶ್ ಆಚಾರ್ ನೇತೃತ್ವದಲ್ಲಿ ದಾಳಿಯಾಗಿದೆ. ಅಂದರೆ ಪೊಲೀಸರು ಕೂಡ ಬಂದಿದ್ದಾರೆ. ಒಟ್ಟು 18 ಮಂದಿಯನ್ನ ಇಲ್ಲಿ ರಕ್ಷಣೆ ಮಾಡಲಾಗಿದೆ. ಜೀತದ ಆಳುಗಳಾಗಿ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ರು. ತಹಶೀಲ್ದಾರ್ ನೇತೃತ್ವದಲ್ಲಿ ಪೊಲೀಸರು ಹೋಗಿ ದಾಳಿ ಮಾಡಿ 18 ಜನರನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಇದರಲ್ಲಿ ಒಂದು ದಂಪತಿ ಅಂದ್ರೆ ಗಂಡ ಹೆಂಡತಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರಂತೆ. ಆದರೆ ಮಾಲೀಕರು ಬಿಟ್ಟಿಲ್ಲ. ಅವರನ್ನ ಹಿಡ್ಕೊಂಡ್ಬಂದು ಮತ್ತೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿದೆ. ಯಾವಾಗ ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಯಿತು, ಸ್ಥಳಕ್ಕೆ ಹೋಗಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈ 18 ಜನ ಅಲ್ಲಿ ಜೀತದ ಆಳುಗಳಾಗಿ ಇದ್ರು ಅನ್ನೋದು ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಅಂದ್ರೆ ಇವರೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಂದ್ರೆ ಜೀತದ ಆಳುಗಳಾಗಿದ್ದಾರೆ ಅಂತೇಳಿ ವಿಷಯ ಗೊತ್ತಾಗಿದೆ ಹೆಂಗೆ? ಶರ್ಮಿತಾ, ಏನು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಬೇವನಹಳ್ಳಿ ಗ್ರಾಮದಲ್ಲಿ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಒಂದಷ್ಟು ಮಂದಿ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಜೀತ ಪದ್ಧತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಒಂದು ದಂಪತಿ ಏನು ಇವರ ಕಿರುಕುಳಕ್ಕೆ ಬೇಸತ್ತು ತಪ್ಪಿಸಿಕೊಳ್ಳಲು ಯತ್ನವನ್ನ ಮಾಡ್ತಾರೆ. ಬಳಿಕ ಏನು ಆ ಇಟ್ಟಿಗೆ ಫ್ಯಾಕ್ಟರಿಯ ಮಾಲೀಕ ಅದನ್ನು ಬಲವಂತವಾಗಿ ಇಬ್ಬರನ್ನು ವಶಕ್ಕೆ ಪಡ್ಕೊಂಡ್ ಬಂದು ಕೂಡಿ ಹಾಕಿ ಅಲ್ಲೇನು ಸಹ ಮಾಡಿರ್ತಾನೆ. ಇದೇ ವಿಚಾರವನ್ನ ಆ ದಂಪತಿಗಳು ಗೊತ್ತಿರೋರಿಗೆ ಮಾಹಿತಿಯನ್ನ ಕೊಡುವ ಮುಖಾಂತರ ತಹಶೀಲ್ದಾರ್ ಸುರೇಶ್ ಆಚಾರ್ ಹಾಗೂ ಪೊಲೀಸರ ಸಹಾಯದೊಂದಿಗೆ ಒಂದು ಕಾರ್ಯಾಚರಣೆ ನಡೆಯುತ್ತೆ. ಎಲ್ಲಿ ಈ ತಮಿಳುನಾಡು ಮೂಲದ ಒಟ್ಟು 18 ಜನ ಕೂಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಿದ್ದಾರೆ, ಅಲ್ಲಿಗೆ ರೇಡ್ ಅನ್ನ ಮಾಡಿ ಎಲ್ಲರನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಅಲ್ಲಿ ವಿಚಾರಣೆ ಏನು ತಹಶೀಲ್ದಾರ್ ಹಾಗೂ ಪೊಲೀಸರು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ವಿಚಾರ ಗೊತ್ತಾಗೋದು, ಕಳೆದ 25 ವರ್ಷಗಳಿಂದ ವಲಸೆ ಬಂದು ನಾವಿಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ವಿ, ನಮ್ಗೆ ಮುಂಗಡವಾಗಿ 25,000 ಹಣವನ್ನ ಇದೇ ಮಾಲೀಕರು ಕೊಟ್ಟಿದ್ರು. ಆದ್ರೆ ಇತ್ತೀಚೆಗೆ ಅವ್ರ ಹಣ ಮುಗಿದಿದ್ರು ಸಹ ನಮ್ಮನ್ನ ಜೀತದಾರರಾಗಿ ದುಡಿಸಿಕೊಂಡು ನಾವು ಇಲ್ಲಿ ಕೆಲಸ ಮಾಡೋದಿಲ್ಲ, ಹೋಗ್ತೀವಿ ಎಂದು ಸಹ ಬಲವಂತವಾಗಿ ಕೂಡಿ ಹಾಕಿ ನಮಗೆ ಹಿಂಸೆಯನ್ನು ಕೊಡ್ತಾ ಇದ್ವು ಅನ್ನುವಂತಹ ಮಾಹಿತಿಯನ್ನ ತೆರೆದಿಟ್ಟಿರುವಂತದ್ದು. ಸದ್ಯಕ್ಕೆ ಹಲ್ಲೆಗೊಳಗಾಗಿದ್ದಂಥವ್ರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ. ಜೊತೆಗೆ ಅವ್ರ ಏನು ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಂತ 3 ಮಾಲೀಕರು ಏನಿದ್ದಾರೆ, ಗಿರೀಶ್, ಯತಿರಾಜ್, ಮಹಾದೇವ್, ಅವರ ಬಂಧನವೂ ಕೂಡ ಆಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.